ಲೀಲಾಳ ಇನ್ನೊಂದು ಮುಖ ಶಿವು ಮುಂದೆ ರಿವೀಲ್ ಆಗಿದೆ. ತಂಗಿಗೆ ಮೋಸ ಮಾಡಿ ಪಿಂಕಿಯನ್ನ ಮದುವೆಯಾಗಲು ಹೊರಟ ಸೀನಾ ಹಾಗೆ ಒಂದು ತುತ್ತು ಅನ್ನ ಕೊಡದೆ ಟಾರ್ಚರ್ ಕೊಡ್ತಿದ್ದ ಲೀಲಾ ವಿರುದ್ಧ ಮಾರಿಗುಡಿ ಶಿವು ಕೆರಳಿ ಕೆಂಡವಾಗಿದ್ದಾನೆ. ಹೆಜ್ಜೆ ಹೆಜ್ಜೆಗೂ ಈ ಕುತಂತ್ರಿಗಳಿಗೆ ಬಿಸಿ ಮುಟ್ಟಿಸ್ತಿದ್ದಾನೆ. ಇದೀಗ ಪಿಂಕಿ ಜೀವನ ಸರಿ ಮಾಡಲು ಪಾರು ಸೈನ್ಯ ಕೂಡ ಸಜ್ಜಾಗಿದೆ. ಆಪರೇಷನ್ ಪಿಂಕಿ ಗ್ರೂಪ್ ಕೂಡ ಆಕ್ಟಿವ್ ಆಗಿದೆ. ಅಷ್ಟಕ್ಕೂ ಲೀಲಾ ಜಿಮ್ಸೀನ ವಿರುದ್ಧ ಶಿವು ಮುಂದೇನು ಮಾಡ್ತಾನೆ? ಇವರಿಬ್ರು ಬದಲಾಗ್ತಾರಾ? ಪಾರು ಪ್ಲಾನ್ ಸಕ್ಸಸ್ ಆಗುತ್ತಾ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ಅಣ್ಣಯ್ಯ ಸೀರಿಯಲ್ ಈಗ ರೋಚಕ ತಿರುವು ಪಡೆದುಕೊಂಡಿದೆ. ಮುದ್ದಿನ ತಂಗಿಯಂದಿರಿಗೆ ಮದುವೆ ಮಾಡಿಸಿ ಅವರು ಖುಷಿಯಾಗಿರ್ಬೇಕು ಅಂತ ಶಿವು ಕನಸು ಕಂಡಿದ್ದ. ಆದ್ರೆ ಮೂವರ ಜೀವನವು ಒಂದೊಂದು ದಿಕ್ಕಲ್ಲಿದೆ. ಇದಕ್ಕೆ ಕಾರಣ ಪಾರು ತಂದೆ ವೀರಭದ್ರ. ಶಿವು ನೆಮ್ಮದಿಯಾಗಿ ಇರಬಾರ್ದು ಅನ್ನೋ ಕಾರಣಕ್ಕೆ ಆತನ ತಂಗಿಯರ ಜೀವನದಲ್ಲೂ ಆಟವಾಡ್ತಿದ್ದಾನೆ. ಈತನ ಕುತಂತ್ರದಿಂದಾಗಿ ರಾಣಿ ಪೆದ್ದ ಮನುವನ ಮದುವೆಯಾಗಿ ಮಾಸ್ತಿಕೊಪ್ಪಲು ಅರಮನೆಯಲ್ಲಿ ನರಕ ಅನುಭವಿಸ್ತಿದ್ದಾಳೆ. ಮತ್ತೊಂದ್ ಕಡೆ ರಶ್ಮಿ ಪರಶುವನ್ನ ಮದುವೆಯಾಗಿದ್ದಾಳೆ. ಪರಶು ಆಕೆಯ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾನೆ. ಆಕೆ ನರಳಿ ನರಳಿ ಸಾಯ್ಬೇಕು ಅನ್ನೋದೇ ಆತನ ಗುರಿ. ಮತ್ತೊಂದ್ ಕಡೆ ರಶ್ಮಿ ಸೀನನನ್ನ ಮದುವೆಯಾಗಿ ಮಾದಪ್ಪಣ್ಣನ ಮನೆಯಲ್ಲಿ ಒಂದು ತುತ್ತು ಅನ್ನಕ್ಕೂ ಪರದಾಡುವ ಸ್ಥಿತಿಯಲ್ಲಿದ್ದಾಳೆ. ಇದೀಗ ಮಾರಿಗುಡಿ ಶಿವುಗೆ ಗುಂಡಮ್ಮ ಜೀವನದ ಕಹಿ ಸತ್ಯ ಗೊತ್ತಾಗಿದೆ. ಸೀನಾ ಪಿಂಕಿ ಲವ್ ಮ್ಯಾಟರ್, ಲೀಲಾ ಕೊಡ್ತಿರೋ ಟಾರ್ಚರ್ ಬಗ್ಗೆಯೂ ಗೊತ್ತಾಗಿದೆ. ಹೌದು, ರಶ್ಮಿ ಜೀವನದಲ್ಲಿ ಎಲ್ಲವೂ ಸರಿಯಿಲ್ಲ. ಜಿಮ್ಸೀನ ಪಿಂಕಿಯನ್ನ ಮದುವೆಯಾಗಲು ಹೊರಟಿದ್ದೆಲ್ಲ ಶಿವುಗೆ ಗೊತ್ತಾಗಿದೆ. ಹೀಗಾಗಿ ಗುಂಡಮ್ಮನನ್ನ ಶಿವು ಮನೆಗೆ ಕರೆದುಕೊಂಡು ಹೋಗಿದ್ದ. ಆದ್ರೆ ರಶ್ಮಿ ಹಾಗೂ ಮಾದಪ್ಪಣ್ಣ ಶಿವು ಮನವೊಲಿಸಿ ಮತ್ತೆ ಗಂಡನ ಮನೆಗೆ ವಾಪಸ್ ಬಂದಿದ್ದಾಳೆ. ರಶ್ಮಿಯನ್ನ ಮಾದಪ್ಪಣ್ಣ ಅದ್ದೂರಿಯಾಗಿ ಮನೆಗೆ ವೆಲ್ಕಮ್ ಮಾಡಿದ್ದಾನೆ. ಆದ್ರೀಗ ಶಿವುಗೆ ರಶ್ಮಿ ಒಂದು ತುತ್ತಿಗೂ ಪರದಾಡ್ತಿರುವ ವಿಚಾರ ಗೊತ್ತಾಗಿದೆ. ಲೀಲಾ ಗುಂಡಮ್ಮಗೆ ಊಟ ಕೊಡ್ತಿಲ್ಲ ಅನ್ನೋ ವಿಚಾರ ಕೇಳಿದ ಶಿವು ರಕ್ತ ಕುದಿತಾ ಇದೆ. ಸೀನಾ ಮನೆಗೆ ಅಕ್ಕಿ ಮೂಟೆಗಳನ್ನ ಹಾಗೆ ಸಾಮಗ್ರಿಗಳನ್ನ ಕೊಡಿಸಿದ್ದಾನೆ. ನನ್ನ ತಂಗಿ ಉಪವಾಸದಿಂದ ಇರಬಾರ್ದು ಅಂತ ಅಣ್ಣಯ್ಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಿವು ಸಿಟ್ಟು ನೋಡಿ ಲೀಲಾ ಭಯದಲ್ಲಿ ಗಡಗಡ ನಡುಗಿದ್ದಾಳೆ. ಮತ್ತೊಂದ್ ಕಡೆ ಸೀನಾ ಪಿಂಕಿ ನಡುವಿನ ಪ್ರೇಮ ವಿಚಾರವು ಇದೀಗ ಎಲ್ರಿಗೂ ಗೊತ್ತಾಗಿದೆ. ಹೇಗಾದ್ರೂ ಮಾಡಿ ಗುಂಡಮ್ಮನ ಜೀವನ ಸರಿಪಡಿಸಬೇಕು ಎಂದು ಎಲ್ಲರೂ ನಿರ್ಧರಿಸಿದ್ದಾರೆ. ಇದಕ್ಕೆ ಪಾರು ಆಪರೇಷನ್ ಪಿಂಕಿ ಅಂತ ಶುರು ಮಾಡಿದ್ದಾಳೆ. ಗುಂಡು ಜೀವನ ಸರಿ ಮಾಡುವ ಉದ್ದೇಶದಿಂದ ರಶ್ಮಿ ಒಬ್ಬಳನ್ನ ಬಿಟ್ಟು ಉಳಿದ ನಾದಿನಿಯರನ್ನೆಲ್ಲ ಸೇರಿಸಿಕೊಂಡು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದಾಳೆ ಪಾರು. ಹೇಗಾದ್ರೂ ಮಾಡಿ ಪಿಂಕಿ ಬಣ್ಣ ಬಯಲು ಮಾಡಬೇಕು. ಪಿಂಕಿ ಸೀನಾ ಲವ್ ಮಾಡುತ್ತಿರೋದು ನಿಜವಲ್ಲ. ಸೀನಾ ಮೇಲೆ ಪಿಂಕಿಗೆ ನಿಜವಾಗಿಯೂ ಲವ್ ಇಲ್ಲ. ಪಿಂಕಿ ಮಾದಪ್ಪಣ್ಣನ ಆಸ್ತಿಗೋಸ್ಕರ ಪ್ರೀತಿಯ ನಾಟಕವಾಡ್ತಿದ್ದಾಳೆ. ಈ ವಿಷಯ ಮಾದಪ್ಪಣ್ಣನಿಗೂ ಗೊತ್ತಾಗಿದೆ. ಇದೀಗ ಈ ವಿಷಯದಲ್ಲಿ ಪಾರು ಆಪರೇಷನ್ ಪಿಂಕಿ ಎನ್ನುವ ಹೊಸ ಆಟ ಶುರು ಮಾಡಿದ್ದಾಳೆ. ಪಾರು ಅಖಾಡಕ್ಕೆ ಇಳಿದ್ಲು ಅಂದ್ರೆ ಈ ಆಪರೇಷನ್ ಸಕ್ಸಸ್ ಆದಂಗೆ ಲೆಕ್ಕ. ಇನ್ನು ರಶ್ಮಿ ಗಂಡನ ಮನೆಯಲ್ಲಿ ಎಷ್ಟು ನರಕ ಅನುಭವಿಸಿದ್ರು ಆಕೆಗೆ ಮಾವ ಮಾದಪ್ಪಣ್ಣ ಶ್ರೀರಕ್ಷೆಯಾಗಿದ್ದಾನೆ. ಸೊಸೆಯನ ಮಗಳಾಗಿ ಕಾಣ್ತಿರುವ ಮಾದಪ್ಪಣ್ಣ ಆಕೆಗಾಗಿ ಮಗನನ್ನೇ ಎದುರು ಹಾಕಿಕೊಂಡಿದ್ದಾನೆ. ರಶ್ಮಿಯನ್ನ ಶಿವು ಮನೆಗೆ ವಾಪಸ್ ಕರೆದುಕೊಂಡು ಹೋಗಿದ್ದಾಗ ಮಾದಪ್ಪಣ್ಣ ಆಕೆಯನ್ನ ಮನೆಗೆ ಕಳುಹಿಸುವಂತೆ ಕೇಳಿದ್ದ. ಆಕೆಯನ್ನ ಮನೆಗೆ ಕಳುಹಿಸಿಕೊಡುವವರೆಗೂ ನಾನು ಇಲ್ಲಿಂದ ಹೋಗಲ್ಲ ಅಂತ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ದ. ಅಷ್ಟೇ ಅಲ್ಲ, ಮತ್ತೆ ಬಾಗಿಲಲ್ಲಿ ಸೇರು ಇಟ್ಟು ಸೊಸೆಯನ್ನ ಮನೆಗೆ ಕರೆಸಿಕೊಂಡಿದ್ದ. ಇದೀಗ ಮಾದಪ್ಪಣ್ಣನ ನೋಡಿದ ವೀಕ್ಷಕರು ಖುಷಿಯಾಗಿದ್ದಾರೆ. ಇಂತಹ ಮಾವ ಎಲ್ರಿಗೂ ಸಿಗ್ಬೇಕು. ಮಾವ ಅಂದ್ರೆ ಸೊಸೆಯಂದಿರ ಮುಂದೆ ಅಧಿಕಾರ ಚಲಾಯಿಸುವವರ ಮಧ್ಯೆ ಮಾದಪ್ಪಣ್ಣನಂತಹ ಸೊಸೆಗೆ ಸದಾ ಬೆಂಗಾವಲಾಗಿರುವಂತಹ ಮಾವನನ್ನ ನೋಡಿ ವೀಕ್ಷಕರು ಸಂಭ್ರಮ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನಿಮ್ಗೆ ಏನನ್ನಿಸುತ್ತೆ? ಸೀರಿಯಲ್ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.